ಒಂದೊಂದಾಗಿ ಬಾಗಿಲು ಮುಚ್ಚುತ್ತಾ ಇದೆ ಎಲ್ಪಿಜಿ ಬಂಕ್. ಯಶವಂತಪುರದ 2 ಆಟೋ ಎಲ್ಪಿಜಿ ಬಂಕ್ಗಳು ಬಂದಾಗಿವೆ. ನೋಡಿ, ಹಲವು ಎಲ್ಪಿಜಿ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ಗಳು ಕಂಡು ಬರ್ತಾ ಇದೆ. ಯುದ್ಧದ ಹಿನ್ನೆಲೆ ಬಂದಾಗಿವೆ ಎಲ್ಪಿಜಿ ಬಂಕ್ಗಳು. ಹೀಗಾಗಿ ಬೋರ್ಡ್ ಅನ್ನು ಅಳವಡಿಸಿದ್ದಾರೆ. ಇನ್ನೊಂದು ಬಂಕ್ ಬಳಿ ಸಿಎನ್ಜಿಗಾಗಿ ಆಟೋಗಳು ಕ್ಯೂ ನಿಂತಿವೆ. ಎಲ್ಲೆಲ್ಲಿ ಸಿಎನ್ಜಿ ಸಿಗ್ತಾ ಇದೆ ಅಂತಹ ಭಾಗದಲ್ಲಿ ಆಟೋಗಳ ಸಾಲುಗಳು ಕಂಡು ಬರ್ತಾ ಇದೆ. ಕ್ಯೂನಲ್ಲಿ ನಿಂತು ಹಾಕಿಸ್ಕೊಳ್ತಾ ಇದ್ದಾರೆ. ಎಷ್ಟೋ ಕಡೆಗಳಲ್ಲಿ ಎಲ್ಪಿಜಿ ಬಂಕ್ ಅಂತೂ ಓಪನ್ ಆಗೇ ಇಲ್ಲ, ನೋ ಸ್ಟಾಕ್ ಅನ್ನುವಂತಹ ಬೋರ್ಡ್ಗಳೇ ಕಂಡು ಬರ್ತಾ ಇದೆ. ನೋಡಿ, ಆಟೋ ಚಾಲಕರ ಅಳಲು ಹೇಳತೀರದಂತಾಗಿದೆ. ಈ ಹಿಂದೆ 2 ವಾರದ ಹಿಂದೆ ನಾವು ಈ ಬಂಕ್ಗಳಿಗೆ ಭೇಟಿ ಕೊಟ್ಟಂತಹ ಸಂದರ್ಭ ಆಟೋ ಚಾಲಕರನ್ನ ಕೂಡ ಮಾತಾಡಿಸಿದ್ವಿ. ಏನು ತೊಂದರೆ ಇಲ್ಲ, ಸಿಗ್ತಾ ಇದೆ ಅನ್ನುವಂತಹ ಮಾತನ್ನ ಹೇಳಿದ್ರು. ಓಕೆ, ಏನೋ ಆಟೋ ಚಾಲಕರಿಗೆ ಯಾವುದೇ ರೀತಿ ಸಂಕಷ್ಟ ಆಗ್ತಾ ಇಲ್ಲ ಅಂತಂದ್ರೆ ಕೇವಲ 1 ವಾರದ ಅಂತರದಲ್ಲಿ ಯಾವ ರೀತಿ ಪರಿಸ್ಥಿತಿಯನ್ನ ಬಂದು ತಲುಪಿದ್ದಾರೆ ಅಂದ್ರೆ ಎಲ್ಲೆಲ್ಲೂ ಸಿಗ್ತಾ ಇಲ್ಲ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗೀನ್ ಒಂದು ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಯುದ್ಧದ ಹಿನ್ನೆಲೆಯಲ್ಲಿ ಆಟೋ ಚಾಲಕರು ಅಂದರೆ ಎಲ್ಪಿಜಿ ಗ್ಯಾಸ್ಗಾಗಿ ಪರದಾಡ್ತಾ ಇರ್ತಕ್ಕಂಥ ಸನ್ನಿವೇಶ ಸಾಕಷ್ಟು ಕಡೆ ನಿರ್ಮಾಣ ಆಗಿದೆ. ಬೆಂಗಳೂರಿನ ಯಶವಂತಪುರದಲ್ಲೂ ಕೂಡ 3 ಬಂಕ್ಗಳಲ್ಲಿ ಯಾವ ರೀತಿ ಚಿತ್ರಣ ಇದೆ ಅನ್ನೋ ತೋರಿಸ್ತೀನಿ. ಸೊ ಪ್ರಮುಖವಾಗಿ ನೋಡ್ತಾ ಇರ್ಬೋದು, ಅಂದರೆ ಆಟೋ ಎಲ್ಪಿಜಿ ಏನಿದೆಯೋ ಅದು ಸಂಪೂರ್ಣವಾಗಿ ಬಂದ್ ಆಗಿದೆ. ಸೊ ನೋ ಸ್ಟಾಕ್ ಅನ್ನುವಂಥ ಬೋರ್ಡನ್ನು ಹಾಕಿರ್ತಕ್ಕಂಥದ್ದು. ಡ್ಯೂ ಟು ಟೆಂಪ್ರರಿ ಎಲ್ಪಿಜಿ ಸಪ್ಲೈ ಚಾಲೆಂಜಸ್ ವಿ ಆರ್ ಲಿಮಿಟಿಂಗ್ ಸೇಲ್ಸ್ ಅನ್ನುವಂಥದ್ದನ್ನು ಹಾಕಿರ್ತಕ್ಕಂಥದ್ದು. ಸೊ ನೋ ಸ್ಟಾಕ್ ಬೋರ್ಡ್ ಕೂಡ ಹಾಕಿ ಈಗ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿ ಏನಂತಂದರೆ ಯಶವಂತಪುರದ ಬಳಿ ಯಾವ ರೀತಿ ಚಿತ್ರಣ ಇದೆ ಅನ್ನೋಂಥ ತೋರಿಸ್ತಾ ಇದ್ದೀವಿ. ಸೊ 3 ಬಂಕ್ಗಳಲ್ಲಿ ಈ ರೀತಿಯಾಗಿರ್ತಕ್ಕಂತಹ ಒಂದು ಏನಂದರೆ ಆಟೋ ಚಾಲಕರು ಪರದಾಡ್ತಾ ಇರುವಂಥ ಸನ್ನಿವೇಶವನ್ನು ನಿರ್ಮಾಣ ಆಗಿದೆ ಅಂತಲೇ ಹೇಳ್ಬೋದು. ಬಟ್ ಈಗಾಗಲೇ 2 ಆಟೋ ಎಲ್ಪಿಜಿ ಬಂಕ್ಗಳು ಸಂಪೂರ್ಣವಾಗಿ ಬಂದಾಗಿದೆ ಅಂತ ಹೇಳ್ಬೋದು. ಸೊ ಅದು ಪಕ್ಕದಲ್ಲಿರುವಂಥದ್ದಾದರೆ ಇನ್ನೊಂದು ಯುದ್ಧದ ಹಿನ್ನೆಲೆಯಲ್ಲಿ ಅವರು ಸಂಪೂರ್ಣವಾಗಿ ಒಂದು ಪೋಸ್ಟರ್ನ ಹಾಕಿರ್ತಕ್ಕಂಥದ್ದು. ಅಂದರೆ ತುರ್ತು ಈ ರೀತಿಯ ಒಂದು ಪರಿಸ್ಥಿತಿ ಇದೆ. ಸೊ ಪ್ರಸ್ತುತ ಯುದ್ಧದ ಪರಿಸ್ಥಿತಿಯ ಪರಿಣಾಮವಾಗಿ ಮಾರುಕಟ್ಟೆಯಲ್ಲಿ ತಾತ್ಕಾಲಿಕವಾಗಿ LPG ಕೊರತೆ ಉಂಟಾಗಿದೆ. ಸೊ ಹಾಗಾಗಿ ಇದನ್ನು ಒಂದು ರೀತಿ ದರ ಏರಿಸುವಂಥದ್ದಾಗಿರ್ಬೋದು, ಅದು ಬಂದ್ ಮಾಡುವಂಥದ್ದು ಅನ್ನೋಂಥ ರೀತಿಯಲ್ಲಿ ಇಲ್ಲಿ ಬೋರ್ಡ್ ಹಾಕಿರ್ತಕ್ಕಂಥದ್ದು ಒಂದು ಕಡೆ. ಆದರೆ ಇನ್ನೊಂದು ಸಂಪೂರ್ಣವಾಗಿ ಇದರ ಪಕ್ಕದಲ್ಲಿ ಅಂದರೆ ಇವೆರಡೂ ಕೂಡ ಆಟೋ LPGಗಾಗಿ ಬಂದಾಗಿರ್ತಕ್ಕಂತಹ ಬಂಕ್ಗಳಾಗಿದ್ದರೆ, ಇನ್ನೊಂದು ಇಲ್ಲಿ ಪಕ್ಕದಲ್ಲಿ ಸದ್ಯಕ್ಕೆ ಪೆಟ್ರೋಲ್ ಮತ್ತು ಡೀಸೆಲ್ ಮತ್ತು CNG ಗ್ಯಾಸ್ ಸಿಗ್ತಾ ಇರುವಂಥದ್ದಕ್ಕೋಸ್ಕರ ಬರ್ತಾ ಇರುವಂಥ ಸನ್ನಿವೇಶ. ಬಟ್ ಅದಕ್ಕಾಗಿ ಜನರು ಅಂದರೆ ಈಗ ಯಾವ ರೀತಿ ಪರಿಸ್ಥಿತಿ ಉಂಟಾಗುತ್ತೋ ಅನ್ನುವಂಥದ್ದು ಗೊತ್ತಿಲ್ಲ. ಹಾಗಾಗಿ ಈ ಸ್ಟಾಕ್ ಇರುವಾಗಲೇ ತುಂಬಿಸ್ಕೊಂಡು ಬಿಡೋಣ ಅನ್ನೋ ರೀತಿಯಲ್ಲಿ ಸಾಕಷ್ಟು ಆಟೋಗಳು ಮತ್ತು ಹಾಗೆ ಇಲ್ಲಿ ಕಾರ್ಗಳು ಬಂದು ನಿಂತಿರ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನಂತಂದರೆ ಬೆಂಗಳೂರಿನ ಯಶವಂತಪುರದ ಬಳಿ 2 LPG ಆಟೋ ಗ್ಯಾಸ್ ಬಂಕ್ಗಳು ಬಂದಾಗಿದೆ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ರವಿಕುಮಾರ್ ಜೊತೆ ಮಾಲ್ತೇಶ್ ಜಗ್ಗೀನ್, TV9 ಬೆಂಗಳೂರು. ಇನ್ನು ಎಲ್ಪಿಜಿಗಾಗಿ ಆಟೋ ಚಾಲಕರು ಯಾವ ರೀತಿ ಪರದಾಡ್ತಾ ಇದ್ದಾರೆ ಅಂದ್ರೆ ಮತ್ತಿಕೆರೆ ಯಶವಂತಪುರ ಪಕ್ಕವೇ ಅಲ್ಲೂ ಕೂಡ ಸಿಗ್ತಾ ಇಲ್ಲ. ಎಲ್ಪಿಜಿ ಬಂಕ್ನಲ್ಲಿ ಸಾಲು ಸಾಲಾಗಿ ಆಟೋಗಳು ನಿಂತಿವೆ. ನಿನ್ನೆ ಬೆಳಿಗ್ಗೆಯಿಂದಲೂ ಕೂಡ ನಿಂತಲ್ಲೇ ನಿಂತಿವೆ ಆಟೋಗಳು. ರಾತ್ರಿ ಆಟೋ ಬಂಕ್ ಪಕ್ಕದಲ್ಲೇ ನಿಲ್ಲಿಸಿ ಚಾಲಕರು ಕಾಯ್ತಾ ಇದ್ದಾರೆ. ಮತ್ತೆ ಬೆಳಿಗ್ಗೆ ಬಂದು ಅದೇ ಕ್ಯೂನಲ್ಲಿ ನಿಂತಾ ಇದ್ದಾರೆ. ಬೇರೆ ಬೇರೆ ಏರಿಯಾಗಳಿಂದ ತಳ್ಕೊಂಡು ಬರ್ತಾ ಇದ್ದಾರೆ. ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. LPG ಸಿಗದೆ ಬಾಡಿಗೆ ಹೊಡೆಯೋದಕ್ಕಾಗ್ತಿಲ್ಲ ಅಂತ ಹೇಳಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಮನೆ ನಡೆಸೋಕ್ಕೂ ಕಷ್ಟವಾಗ್ತಾ ಇದೆ ಅಂತ ಹೇಳಿ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ರಸ್ತೆ ಪಕ್ಕದಲ್ಲೇ 50ಕ್ಕೂ ಹೆಚ್ಚು ಆಟೋಗಳು ನಿಂತಿದೆ. ನೀವು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಇವತ್ತು LPG ಸಿಗಲ್ಲ, ಜೀವನ ಮಾಡೋದಕ್ಕೆ ಕಷ್ಟವಾಗ್ತಾ ಇದೆ. LPG ಸಿಕ್ಕರೆ ಮಾತ್ರ ಆಟೋಗಳು ಮುಂದಕ್ಕೆ ಓಡುತ್ತೆ, ಇಲ್ಲಾಂದ್ರೆ ಇವತ್ತು ಇಲ್ಲೇ ಇರ್ತೀವಿ. ಬೆಳಿಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಮಾಡದೆ LPGಗಾಗಿ ಕಾದು ನಿಂತಿದ್ದಾರೆ ಆಟೋ ಚಾಲಕರು. ನೋಡಿ, ಈ ಹಿಂದಿನ ಆಟೋಗಳಲ್ಲಿ ಆಲ್ಮೋಸ್ಟ್ ಎಲ್ಲ LPGಯನ್ನೇ ನಂಬ್ಕೊಂಡಿದ್ವು. ಅಂದರೆ LPG ಸಿಗದಂಥ ಪರಿಣಾಮದಿಂದಾಗಿ ಸಾಕಷ್ಟು ಪ್ರಾಬ್ಲಮ್ಸ್ ಆಗ್ತಾ ಇದೆ. CNG ಏನೋ ಕೆಲವೊಂದು ಬಂಕ್ಗಳಲ್ಲಿ ಸಿಗ್ತಾ ಇದೆ. ಹೀಗಾಗಿ CNG ಅಂತ ಬಳಸುವಂಥವ್ರಿಗೆ ಅಷ್ಟು ಪ್ರಾಬ್ಲಮ್ ಆಗ್ತಾ ಇಲ್ಲ ಸದ್ಯದ ಮಟ್ಟಿಗೆ. ಆದರೆ LPG ಸಿಗದೆ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಈ ಕುರಿತಂತೆ ನಮ್ಮ ಪ್ರತಿನಿಧಿ ನಟರಾಜ್ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಸ್ಟೇಷನ್ ಅಂದ್ರೆ ಬಂಕ್ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಅಂದ್ರೆ ನಿಂತಿರ್ತಕ್ಕಂತಹ ಆಟೋಗಳು ನಮಗೆ ಕಂಡು ಬರ್ತಾ ಇದೆ. ಆಟೋ ಡ್ರೈವರ್ಗಳು ಎಲ್ಲರೂ ಕೂಡ ಇಲ್ಲಿ ಒಂದು ಆಟೋವನ್ನ ರಸ್ತೆ ಬದಿಯಲ್ಲಿ ಪಾರ್ಕ್ ಮಾಡಿಕೊಂಡು ಇಲ್ಲಿ ಬರುವಂತ ಅಂದ್ರೆ ನಿಲ್ಸಿರ್ತಕ್ಕಂಥದ್ದು ನಮಗೆ ಕಂಡು ಬರ್ತದೆ. ನೋಡ್ಬೋದು, ಎಲ್ಲ ಆಟೋ ಚಾಲಕರು ಕೂಡ ಈ ರೀತಿಯಾದಂತಹ ಒಂದು ಬಂಕ್ ಅಲ್ಲಿ ಇಲ್ಲಿ ನಿಂತ್ಕೊಂಡಿದ್ದಾರೆ. ಸೊ ಅಲ್ಲಿ ನೋಡ್ಬೋದು, ಒಬ್ರು ಆಟೋ ಚಾಲಕರು ಇಲ್ಲಿ LPG ಸಿಗದೆ ಯಲಹಂಕದಿಂದ ಇಲ್ಲಿ ತಳ್ಕೊಂಡು ಬರುವಂತದ್ದು ನಮಗೆ ಕಂಡು ಬರ್ತಾ ಇದೆ. ಸೊ ಇಲ್ಲಿ ಈ ರಸ್ತೆಯಿಂದ ಬರ್ತಾ ಇದೆ. ಸರ್, ಯಾವ ಕಡೆಯಿಂದ ಬರ್ತಾ ಇದ್ರಿ? ಸರ್, ನಾನು ಯಲಹಂಕದಿಂದ ಬರ್ತಾ ಇದ್ದೀನಿ ಸರ್.
ಎಲ್ಲೂ ಗ್ಯಾಸ್ ಸಿಗ್ತಾ ಇಲ್ಲ. ಕೇಳಿದ್ರೆ ಇಲ್ಲ ಇವಾಗ ಬರುತ್ತೆ ನಾಳೆ ಬರುತ್ತೆ ಸ್ಟಾಕ್ ಇಲ್ಲ ಅಂತ ಹೇಳ್ತಾರೆ. ದುಡ್ಡು ಜಾಸ್ತಿ ಕೊಟ್ಬಿಟ್ಟು ನಾನು ತರಿಸ್ತಾ ಇದ್ದೀನಿ ಅಂತ ಬೇರೆ ಹೇಳ್ತಾ ಇದ್ದಾರೆ. ಎಷ್ಟು ನಿಜಾನ ಎಷ್ಟು ಸುಳ್ಳು ಗೊತ್ತಿಲ್ಲ. ಗ್ಯಾಸ್ಗಂತೂ ತುಂಬಾ ತೊಂದರೆ ಆಗಿದೆ. ಅಲ್ಲ ಸರ್, ನಿಮ್ಗೆ ಯಲಹಂಕ ಭಾಗದಲ್ಲಿ ಸಿಗ್ತಾ ಇಲ್ವಾ ಅಥವಾ ಇಲ್ಲಿ ಸಿಗುತ್ತೆ ಅಂತ ಬಂದ್ರೆ ಸರ್? ಬಂಕಲ್ಲಿ ಎಲ್ಲೂ ಇಲ್ಲ. ಬೆಳಗ್ಗೆ ಹಾಕಿದ್ರಂತೆ, ಯಲಹಂಕದಲ್ಲಿ ಹಾಕಿದ್ರಂತೆ, ಬೆಳಗ್ಗೆ ಹಾಕಿದ್ರಂತೆ, ಇವಾಗ ಕೇಳಿದ್ರೆ ಇಲ್ಲ ಸ್ಟಾಕ್ ಖಾಲಿ ಅಂತ ಹೇಳ್ತಾ ಇದ್ದಾರೆ. ಸುಮಾರು ಗಾಡಿಗಳವರು ಒಬ್ಬೊಬ್ರು ಅಷ್ಟು ದೂರ ಅವರೆಲ್ಲ ಟರ್ನಿಂಗಲ್ಲಿ ಹೋಗ್ತಾರೆ, ಅಷ್ಟು ದೂರ ಡ್ರಾಪ್ ಮಾಡೋರು. ಇವಾಗ ಅಲ್ಲಿಂದ ಹೆಬ್ಬಾಳದಿಂದ ಈ ಸ್ನೇಹಿತರು ತಳ್ಳಿದ್ರು. ತಾವು ಎಷ್ಟೊತ್ತಾಯ್ತು ಇಲ್ಲಿ ಬಂದು? ಸರ್ ನಿನ್ನೆ ಮಧ್ಯಾಹ್ನ 3:50 ತನಕ ನಿಂತ್ಕೊಂಡ್ವಿ. 8:20 ನಮ್ಮ ಸರ್ತಿ ಬಂತು. ಆ ಸರ್ತಿ ಬರ್ತದಂಗೆ ಇಲ್ಲಿ ಇದೆ ಈ ಪ್ಲೇಸಿಗೆ ಬರ್ತದಂಗೆ ಸ್ಟಾಕ್ ಖಾಲಿ ಆಯ್ತು ಅಂದ್ರು. ನಾಳೆ ಬನ್ನಿ ಅಂದ್ರು. ಬಟ್ ಇವತ್ತು ಬಂದ್ರೆ ಮತ್ತೆ ನಾಳೆ ಬನ್ನಿ ಅಂತ ಹೇಳ್ತಾರೆ. ಸರ್, ತಾವು ಎಷ್ಟೊತ್ತಿಗೆ ಬಂದಿದ್ರಿ? ನಾವು ನಿನ್ನೆ 8 ಗಂಟೆಗೆ ಇಲ್ಲಿ ಬಂದಿದ್ದು. ಬೆಳಗ್ಗೆ ನೆನ್ನೆ ನೈಟ್ 8 ಗಂಟೆಗೆ ಬಂದಿದ್ದು. ಮತ್ತೆ ಇಷ್ಟೊತ್ತಾಗ ಇದ್ವಿ, ಗ್ಯಾಸ್ ಸಿಕ್ಕಿಲ್ಲ. ಮತ್ತೆ ತಿರ್ಗಾ ವೀರನಪಾಳ್ಯ ಅಲ್ಲೇ ಹೋಗಿದ್ವಿ, ಮತ್ತೆ ನಾಗೇನಹಳ್ಳಿಗೆ ಹೋಗಿದ್ವಿ, ಅಲ್ಲೂ ಸಿಕ್ಕಿಲ್ಲ. ಮತ್ತೆ ಇಲ್ಲೇ ಬಂದು ನಿಂತಿದ್ದೀವಿ. ಮೊದಲನೇ ಬಾರಿ ಈ ತರ ಅಭಾವ ಆಗ್ತಾ ಇದೆ, ಸೊ ಅದಕ್ಕೇನು ಹೇಳ್ತೀರಿ? ಮೊದಲನೇ ಬಾರಿ ಈ ಥರ ಆಗಿದೆ. ನಮಗೆ ಈ ಥರ ಆಗುತ್ತೆ ಅಂತಲೂ ಗೊತ್ತಿದ್ದಿಲ್ಲ. ಮತ್ತೆ ನಮಗೆ ಬೇರೆ ವಿಧಿ ಇಲ್ಲ, ಗಾಡಿ ಓಡಿಸ್ಲೇಬೇಕು, ಜೀವನ ಸಾಗಿಸ್ಲೇಬೇಕು. ಸೊ ಮನೆಯಲ್ಲೆಲ್ಲ ಏನಾಗ್ತಿದೆ ಸರ್ ಸಮಸ್ಯೆ? ಮನೆಯಲ್ಲಿ ತುಂಬ ಕಷ್ಟ. ಇವತ್ತು ದುಡಿದ್ರೆ ಸಾಯಂಕಾಲ ರೇಷನ್ಗೆ ಈ ಥರ ಆಗ್ಬಿಟ್ಟು ತುಂಬಾನೇ ಕಷ್ಟ. ಸೊ ನಿಮಗೂ ಕೂಡ LPG ಸಿಗ್ತಾ ಇಲ್ಲ, ಏನು ಹೇಳ್ತೀರಿ? ಮಾರ್ನಿಂಗ್ 6:30ಗೆ ಬಂದು ನಿಂತಿರೋದು ನಾವು ಇಲ್ಲಿ. 6:30ಇಂದನೂ ಬೆಳಿಗ್ಗೆ ಹೇಳಿದ್ರು 10 ಗಂಟೆ ಒಳಗೆ ಬರುತ್ತೆ ಲೋಡ್. ನೆನ್ನೆ ಕಳಿಸಿದ್ವಿ, ಸಂಜೆ ಹೋಗಿದೆ ಗಾಡಿ ಬರ್ತದೆ ಅಂತ ಹೇಳಿದ್ರು. ಇವಾಗ ಕೇಳಿದ್ರೆ ಮತ್ತೆ ನಾಳೆ ಬೆಳಿಗ್ಗೆ ಬರುತ್ತದೆ ಅಂತ ಹೇಳ್ತಿದೆ. ತುಂಬಾ ಈಗ ಸ್ವಲ್ಪ ಈಗ ನೋಡ್ತಾ ಇರ್ಬೋದು ನೀವು, ಇಲ್ಲಿಂದ ಅಲ್ಲಿವರೆಗೂ ನೋಡ್ಬೋದು. ಫಸ್ಟ್ ಒಂದು 500 ಗಾಡಿಗಳಿದ್ದ, ಮತ್ತೆ ಎಲ್ಲ ಬರಲ್ಲ ಅಂತ ಹೇಳಿದಕ್ಕೆ ಪೊಲೀಸ್ ಬಂದು ಎಲ್ಲರನ್ನು ಕಳಿಸಿದ್ದಾರೆ. ಈಗ ಗಾಡಿಗೆ ಗ್ಯಾಸ್ ಇಲ್ಲ ಅಂತಂದ್ರೆ ನಾವು ಏನ್ ಮಾಡ್ಬೇಕು? ಊಟಕ್ಕಾಲಿ ತಿಂಡಿಗಾಲಿ ಏನು ಪ್ರತಿಯೊಂದು ಇಲ್ಲಿ ಗಾಡಿ ಬಿಟ್ಟು ನಾವು ಬೇರೆ ಕಡೆ ಹೋಗಂಗಿಲ್ಲ. ಇಲ್ಲೆಲ್ಲ ಸದ್ಯದಲ್ಲಿ ಇದು ಮಾಡೋವಂಥದ್ದು ಯಾವುದು ಕೂಡ ಇದಿಲ್ಲ. ಬೇರೆ ಕಡೆ ಇಲ್ಲದಲ್ಲ, ಈಗ ಸರೌಂಡಿಂಗ್ ಅಲ್ಲಿ ಎಲ್ಲೋದ್ರೂ ಗ್ಯಾಸ್ ಆಗಲಿ ಪ್ರತಿಯೊಂದಿದಕ್ಕೂ ತುಂಬಾನೇ ಪ್ರಾಬ್ಲಮ್ ಆಗ್ತಿದೆ ಸರ್. ಇದಕ್ಕೆಲ್ಲ ಯಾರು ಹೊಣೆ? ಇವಾಗ ನಮ್ದಂತವ್ರು ಸಾವಿರಾರು ಕುಟುಂಬಗಳು ಈ ತರ ನಿಂತಿದ್ದಾವೆ. ಈಗ ಯಾರು ಹೇಳೋದು? ನಾವು ಯಾರು ಹೇಳ್ಕೊಳ್ಳೋದು? ಈಗ ಒಂದೊಂದು ಬಂಕಲ್ಲಿ ನೋಡಿ, ಉದಾಹರಣೆಗೆ ಈ ತರದ್ದು ಎಷ್ಟೋ ಬಂಕ್ಗಳಲ್ಲಿ ಸಾವಿರಾರು ಗಂಟೆ ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಂತಿದ್ದೀವಿ. ಎಷ್ಟು ಜನದ್ದು ಮನೆ ಇದೆ ಪ್ರಾಬ್ಲಮ್ ಇದೆ ಹೇಳಿ. ಈಗ ಅವ್ರಿಗೆ LPG ಸಿಗ್ಲಿಲ್ಲ ಅಂತಂದ್ರೆ ಇವತ್ತು ಇಲ್ಲೇ ಇರ್ತೀರಾ ಅಥವಾ ಹೆಂಗ್ ಹೋಗ್ತೀರಾ ಸರ್? ಈಗ ಇಲ್ಲೇ ಇರ್ಬೇಕು, ಗಾಡಿ ಬಿಟ್ಟು ಹೋಗಂಗಿಲ್ಲ. ಈಗ ಸ್ಟಾರ್ಟ್ ತಳ್ಕೊಂಡು ಹೋಗಕ್ ಆಗೋದಿಲ್ಲ. ಈಗ ತಳ್ಬೇಕು ಅಂತ ಹೇಳಿದ್ರೆ ಈಗ ಏನ್ ಮಾಮೂಲಿ ಬೈಕ್ ಅಲ್ಲ, ಗಾಡಿ ತಳ್ಳಕ್ ಆಗೋದಿಲ್ಲ. ಬೇಕಾದ್ರೆ ಒಂದ್ಸಲ ತಳ್ಬಿಟ್ಟು ನೋಡಿ ಇಲ್ಲಿಂದ ಅಲ್ಲಿವರೆಗೆ, ನಿಮ್ಗೆ ಗೊತ್ತಾಗುತ್ತೆ. ತಳ್ಳೋದಿಲ್ಲ, ಯಾರು ಬರೋದಿಲ್ಲ. ಈಗ ನಮ್ಮವೇ ನಮಗೆ 108 ಪ್ರಾಬ್ಲಮ್ಗಳಿರ್ತವೆ. ಈಗ ಹೋಗ್ತಾ ಇರ್ತಾರೆ. ಈಗ ಯಾರು ಬೈಕಲ್ಲಿ ತಳ್ಳಿ ಅಂದ್ರೆ ತಳ್ತಾರ? ಒಟ್ಟಲ್ಲಿ ಸರ್ಕಾರದಿಂದ ನಾವು ಆಟೋದವರೆಲ್ಲ ಬೀದಿಗೆ ಬರೋ ಪರಿಸ್ಥಿತಿ ಬಂದಿದೆ. ಈಗ ಬೈದಿಲ್ಲಿ ನಿಂತ್ಕೊಂಡು ನಿಮ್ಮ ಹತ್ರ ಕೇಳ್ಕೊತಾ ಇದೀವಿ. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ನಟರಾಜ್, TV9 ಬೆಂಗಳೂರು. ನೋಡು, LPGಗಾಗಿ ಆಟೋ ಚಾಲಕರು ಬೀದಿಗೆ ಬಂದಿದ್ದೀವಿ ಅನ್ನುವಂಥ ಮಾತನಾಡ್ತಾ ಇದ್ರು. ಬಂಕ್ನಲ್ಲೇ ಮಲಗಿದ್ದಾರೆ ಎಷ್ಟೋ ಕಡೆ ಆಟೋ ಚಾಲಕರು. ನೋಡಿ, ಬೆಂಗಳೂರಿನಲ್ಲಿ ಕಾಟನ್ ಪೇಟೆ, ಅಲ್ಲೂ ಕೂಡ ಗ್ಯಾಸ್ ಬಂಕ್, ಅಲ್ಲಿ ನೋ ಸ್ಟಾಕ್ ಬೋರ್ಡ್. ಹೀಗಾಗಿ ಆಟೋ ಇಟ್ಟಲ್ಲೇ ಇಟ್ಟು ನಿಂತಲ್ಲೇ ನಿಂತಿದ್ದಾರೆ, ಕಾಯ್ತಾ ಇದ್ದಾರೆ. ಸುಡುವ ಬಿಸಿಲಲ್ಲೂ ಕೂಡ ಕಾದು ನಿಂತಿದ್ದಾರೆ ಚಾಲಕರು. ಈಗ ಸಿಗಬಹುದು, ಮಧ್ಯಾಹ್ನ ಸಿಗಬಹುದು, ಅಥವಾ ರಾತ್ರಿ ಸಿಗಬಹುದು ಅಂತ ಕಾಯ್ತಾ ಅಲ್ಲಲ್ಲೇ ಸುಸ್ತಾಗಿ ಮಲಗಿರುವಂತಹ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ನೋಡಿ, ಎಂಥ ಪರಿಸ್ಥಿತಿ ಇದೆ. ಆಟೋವನ್ನ ಮೂವ್ ಮಾಡೋಕ್ಕೂ ಕೂಡ ಅಲ್ಲಿ ಗ್ಯಾಸ್ ಇಲ್ಲ. ಏನ್ ಮಾಡ್ತಾರೆ? ನಿಂತಲ್ಲೇ ನಿಲ್ಸ್ಕೊಂಡಿದ್ದಾರೆ, ತಳ್ಳೋದಕ್ಕೂ ಕೂಡ ಸಾಧ್ಯವಿಲ್ಲ ಅಂತ. ಹಾಗಾಗಿ ನಿಂತಲ್ಲೇ ಸುಸ್ತಾಗ್ಬಿಟ್ಟಿದ್ದಾರೆ. ಹೇಳಿ ಕೇಳಿ ಬಿಸಿಲು ಬೇರೆ ನೆತ್ತಿ ಸುಡ್ತಾ ಇದೆ. ಇಂತಹ ಬಿಸಿಲಲ್ಲೂ ಕೂಡ ಕಾಯ್ತಾ ಇರುವಂತಹ ಪರಿಸ್ಥಿತಿ ಆಟೋ ಚಾಲಕರಿಗೆ ಬಂದು ತಲುಪಿದೆ. ಅಂದರೆ ಮನೆ ನಿರ್ವಹಣೆ ಮಾಡೋದು ಕೂಡ ಕಷ್ಟ. ಯಾಕಂದರೆ ದಿನನಿತ್ಯ ಆಟೋ ಓಡಿಸ್ಬೇಕು, ರೇಷನ್ ತರಬೇಕು, ಊಟ ಮಾಡಬೇಕು. ಎಷ್ಟೋ ಆಟೋ ಚಾಲಕರ ಪರಿಸ್ಥಿತಿ ಇಂಥ ರೀತಿಯಲ್ಲಿದೆ. ಹಾಗಿದ್ಮೇಲೆ ಇವತ್ತು ಬಾಡಿಗೆ ಇಲ್ಲ, ಬಾಡಿಗೆ ಸಿಕ್ಕಿಲ್ಲ ಅಂತಂದರೆ ಏನು ಮಾಡಬೇಕು? ಗ್ಯಾಸ್ ಇಲ್ದಾಗೆ ನಾವು ಹೇಗೆ ಆಟೋ ಓಡಿಸೋದು ಅಂತೇಳಿ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಾಜ್ಯ ಸರ್ಕಾರದ ಬಗ್ಗೆಯೂ ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಆದಷ್ಟು ಬೇಗ ನಮ್ಮ ಈ ಪರಿಸ್ಥಿತಿಯನ್ನು ತಿಳಿಗೊಳಿಸಬೇಕು ಅಥವಾ ಸರಿ ಮಾಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ರು. ಇನ್ನು ಈ ಕುರಿತಂತೆ ನಮ್ಮ ಪ್ರತಿನಿಧಿ ವರದಿ ಕೊಟ್ಟಿದ್ದಾರೆ, ಬನ್ನಿ ನೋಡೋಣ. ಯುದ್ಧದ ಎಫೆಕ್ಟ್ನಿಂದ ಈಗಾಗಲೇ ಆಟೋ ಚಾಲಕರು ಅಕ್ಷರಶಃ ತತ್ತರಿಸಿ ಹೋಗ್ತಿದೆ. ಒಂದು ಕಡೆ ರೇಟ್ನ ಬೆಲೆ ಏರಿಕೆ ಆಗ್ತಿದ್ರೆ, ಮತ್ತೊಂದು ಕಡೆ LPG ಗ್ಯಾಸ್ಗಳು ಸಿಗ್ತಾನೆ ಇಲ್ಲ. ಸದ್ಯ ನೀವು ನೋಡ್ತಾ ಇರ್ಬೋದು, ಕಾಟನ್ ಪೇಟೆ ಮುಖ್ಯ ರಸ್ತೆಯಲ್ಲಿರುವಂತಹ ಪ್ರೊಪೇಲ್ ಆಟೋ ಬಂಕ್ ಸಹ ಇದೀಗ ಬಂದಾಗಿದೆ. ಬಂದಾದ ಬೆನ್ನಲ್ಲೇ ಈಗಾಗಲೇ ಈ ಬಂಕ್ ಸುತ್ತೆಲ್ಲ ಈ ಆಟೋಗಳು ಸಹ ನಿಂತ ಜಾಗದಲ್ಲೇ ನಿಲ್ಲುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಸದ್ಯ ನೀವು ಗಮನಿಸ್ತಾ ಹೋಗ್ಬೋದು ದೃಶ್ಯಾವಳಿಗಳಲ್ಲಿ, ಈಗಾಗಲೇ ಪ್ರತಿನಿತ್ಯ ಗ್ರಾಹಕರನ್ನು ಕರೆದುಕೊಂಡು ಹೋಗ್ಬೇಕಿದ್ದಂತ ಆಟೋಗಳು ಇದೀಗ LPG ಗ್ಯಾಸ್ ಲಭ್ಯ ಆಗದ ಬೆನ್ನಲ್ಲೇ ಇದೀಗ ಆಟೋ ಬಸ್ ಸ್ಟ್ಯಾಂಡ್ ಬದಲಾಗಿ ಏನು ಬಂಕ್ ಒಳಭಾಗದಲ್ಲೇ ನಿಲ್ಲಿಸುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮತ್ತೊಂದು ಭಾಗದಲ್ಲೇ ಏನು ಒಂದು ಕಡೆ ಗ್ರಾಹಕರು ಸಿಗ್ತಿಲ್ಲ, ಮತ್ತೊಂದು ಕಡೆ LPG ಗ್ಯಾಸ್ ಇಲ್ಲ. ಅದಕ್ಕಾಗಿ ಇಲ್ಲೇ ನಿದ್ದೆ ಮಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತಾನೆ ಹೇಳ್ಬೋದು. ಸದ್ಯ ನೀವು ಗಮನಿಸ್ತಾ ಹೋಗ್ಬೋದು, ಈಗಾಗಲೇ ದೃಶ್ಯಾವಳಿಗಳಲ್ಲೂ ಸಹ ನಾನು ನಿಮಗೆ ಇಲ್ಲಿನ
ಏನು ಪರಿಸ್ಥಿತಿಯನ್ನು ವಿವರಣೆ ಮಾಡ್ತಾ ಹೋಗ್ತಾ ಇದ್ದೀನಿ. ಅಂದರೆ ಇಲ್ಲಿನ ಪರಿಸ್ಥಿತಿ ಒಂದು ಕಡೆ ಅಕ್ಷರ ಸಹ ತತ್ತರಿಸಿ ಹೋಗುವಂಥ ಪರಿಸ್ಥಿತಿ ಅಂತಲೇ ಹೇಳ್ಬೋದು. ಅಂದರೆ ನಗರದ ಬಹುತೇಕ ಭಾಗಗಳಲ್ಲಿ ಇದೇ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅಂತ ಹೇಳ್ಬೋದು. ಒಂದು ಕಡೆ ಕೆಲವೊಂದು ಕಡೆ ಸಿಗ್ತಾ ಇದೆ, ಆದರೆ ಅಂಥ ಜಾಗದಲ್ಲಿ ಅಂದರೆ 100ರಿಂದ 105 ರೂಪಾಯಿ ಬೇಡಿಕೆಯನ್ನು ಇಡ್ತಾರೆ. ಅಂಥ ಸಂದರ್ಭದಲ್ಲಿ ನಾವು ಅದನ್ನು ಕೊಟ್ಟು ಕೇಳಿದ್ರೂ ಸಹ ಕೇವಲ 400ರಿಂದ 500 ರೂಪಾಯಿಗೆ ಮಾತ್ರ ನಿಮಿತ್ತವಾಗಿ ಹಾಕುವಂಥ ಕೆಲಸ ಆಗ್ತಿದೆ ಅಂತೇಳಿ ಇಲ್ಲಿನ ಆಟೋ ಚಾಲಕರು ಸಹ ತಮ್ಮ ಅಳಲನ್ನು ತೋಳ್ಕೊತಾ ಇದ್ದಾರೆ. ಸದ್ಯ ಆಟೋ ಚಾಲಕರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಏನು ಬಂಕಲ್ಲೇ ಇವಾಗ ಆಟೋಗಳನ್ನು ನಿಲ್ಲಿಸುವಂಥ ಪರಿಸ್ಥಿತಿ? ಹೌದು ಸರ್, ಬಂಕಲ್ಲಿ ನಿಲ್ಸ್ಕೊಂಡಿದ್ದೀವಿ, ಗ್ಯಾಸ್ ಸಿಗ್ತಾ ಇಲ್ಲ ನಮಗೆ. ಒಂದು ಬಂಕಲ್ಲಿ 90 ರೂಪಾಯಿ, ಒಂದು ಬಂಕಲ್ಲಿ 105, 110, ಲಿಮಿಟೇ ಇಲ್ವಲ್ಲ ಸರ್. ಹೆಂಗೆ ನಾವು ಜೀವನ ಮಾಡ್ಬೇಕು ಹೇಳಿ? ಲೋನ್ಗಳು ಕಟ್ಟೋದಾ, ಮೆಕ್ಯಾನಿಕ್ಗಳು ಕೊಡೋದಾ, ಸ್ಪೇರ್ ಪಾರ್ಟ್ಸ್ ಕೊಡೋದಾ, ಏನು ಮಾಡ್ಬೇಕು ಹೇಳಿ ಸರ್ ನೀವೇ? ದಯವಿಟ್ಟು ಪೆಟ್ರೋಲ್ ಮಿನಿಸ್ಟ್ರಿಗಳಾಗಿ ಸ್ವಲ್ಪ ಇದ್ರ ಬಗ್ಗೆ ಸರ್ವೆ ಮಾಡಿ ಸರ್, ಸ್ವಲ್ಪ ದಯವಿಟ್ಟು ಪ್ಲೀಸ್. ನಾವು ಕೇಳ್ಕೊಳ್ಳೋದು ನಿಮ್ಮಲ್ಲಿ, ಯಾಕಂದರೆ ಇವಾಗ ಇದು ಬಿಟ್ಟು ಬೇರೆ ಜೀವನ ಎಲ್ಲೂ ಹೋಗೋಕ್ಕಾಗಲ್ಲ ನಾವೆಲ್ಲ. ಸರ್, ಇವಾಗ ಏಜೆನ್ಸಿ ಹತ್ರ ಹೋಗ್ತಾ ಇದ್ದೀರಾ, ಏಜೆನ್ಸಿಗಳು ಕೇಳಿದ್ರೆ ಸರ್ಕಾರ ಇಂತಿಷ್ಟು ಹಣ ಅಂದರೆ 77 ರೂಪಾಯಿ ಅಷ್ಟೇ ಸೀಮಿತ ಮಾಡಿದೆ, ಕೆಲವೊಂದು ಜಾಸ್ತಿ ಸಿಗ್ತಾ ಇದೆ. ಸರ್ 77 ಅಲ್ಲ, ಅವ್ರು ನಾವು ಹೇಳೋದೇನು ಗೊತ್ತಾ, ಅವ್ರಿಗೇನು 78 ತಗೊಳ್ಳಿ, ಬೇಡ ಅಂತ ಹೇಳಲ್ಲ. ಒಂದು ಜಾಗದಲ್ಲಿ 90, 96, 105 ಅಂದರೆ ಎಲ್ಲಿ ಸರ್ ನಾವು ಕೊಡೋದಕ್ಕಾಗತ್ತೆ? ಈ ಟ್ರಾಫಿಕಲ್ಲಿ ಖಾಲಿ ಸುತ್ತಬೇಕು. ಎಷ್ಟು ಪರಿಸ್ಥಿತಿಗಳಿದೆ ಸರ್, ಎಷ್ಟೋ ಫ್ಯಾಮಿಲಿಗಳಿದೆ, ಅದೆಲ್ಲ ನಾವು ಹೇಳ್ಕೊಳಕ್ಕಾಗಲ್ಲ ಬಂದು ಎಲ್ಲರ ಹತ್ರನೂ. ನಾವು ಅದು ನಾವೇ ಸಾಲ್ವ್ ಮಾಡಬೇಕು. ಇವಾಗ ಇಷ್ಟು ವರ್ಷ ಆದಮೇಲೆ ಎಲ್ಲೋಗ ನಾವು ಮೂಟೆ ತಾನ ಹೋಗಿ ಏನು ಮಾಡೋಕ್ಕಾಗುತ್ತೆ ನಮ್ಮ ಕೈಯಲ್ಲಿ ಹೇಳಿ? 32 ವರ್ಷ ನಾವು ನೋಡ್ತಾನೆ ಇದ್ದೀವಿ. ಯಾವಾಗ ಎಸ್ ಎಂ ಕೃಷ್ಣ ಅವ್ರ ಪೀರಿಯಡಲ್ಲಿ LPG ಬಂದವಾಗ ಈ ಸಮಸ್ಯೆ, ಇವಾಗ ಈ ಸಮಸ್ಯೆ ತಿರ್ಗಾ ಸ್ಟಾರ್ಟ್ ಆಗಿದೆ. ಏನೋ ಸ್ವಲ್ಪ ಜಲ್ದಿ ಬಗೆಹರಿಸಿ ಸರ್, ದಯವಿಟ್ಟು ನಿಮ್ಮ ಹತ್ರ ಕೇಳ್ಕೊಳ್ಳೋದು, ಬಗೆಹರಿಸಿ. ಏನೋ ಇನ್ನು ಮತ್ತೊಬ್ಬ ಆಟೋ ಚಾಲಕರು ನಮ್ಮ ಜೊತೆಯಲ್ಲಿದ್ದಾರೆ. ಸರ್, ಏನು ಸರ್ ಈ ಪರಿಸ್ಥಿತಿ? ಈ ಪರಿಸ್ಥಿತಿ ನೋಡಿದ್ರೆ ಎಲ್ಲರೂ ನೋಡಿ, ಎಲ್ಲ ಗಾಡಿಗಳು ತಳ್ಕೊಂಬಂದವ್ರೆ, ಗ್ಯಾಸ್ಗಳು ಸಿಗ್ತಾ ಇಲ್ಲ, ಎಲ್ಲ ಕಡೆ ಎಲ್ಲೂ ಇಲ್ಲ. LPG ಮಾತ್ರ ಸಿಗ್ತಾ ಇಲ್ಲ ನಮಗೆ ಭಾಳ ತೊಂದರೆಗಳಾಗಿದೆ. ಆಮೇಲೆ ಈಗ ಮಕ್ಕಳಿಗೆ ಫೀಸ್ಗಳು ಕಟ್ಟಬೇಕು. ನಾವು ದುಡಿಮೆ ಮಾಡಿದ್ರೇ ಒಂದು 500,000 ಅಂತ ದುಡಿಮೆ ಮಾಡಿದ್ರೆ ನಾವು ಕಟ್ಟಕ್ಕಾಗೋದು, ಅದೆಲ್ಲ ಭಾರಿ ಕಷ್ಟ ಇದೆ. ಅದು ಸಮಸ್ಯೆನ ನೀವು ಹೇಳಿ. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ಅರುಣ್ ಕುಮಾರ್, TV9 ಬೆಂಗಳೂರು. ನೋಡಿ, ಯಶವಂತಪುರ, ಮತ್ತಿಕೆರೆ, ಕಾಟನ್ಪೇಟೆ, ಇದು ಹಲವು ಕಡೆಗಳಲ್ಲಿ ಮಾಗಡಿ ಟೋಲ್ ಗೇಟ್ ಬಳಿ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಆಟೋಗಳು ಸಾಲ್ಗಟ್ಟಿ ನಿಂತಿದೆ. 100 ಆಟೋಗಳ ಸಾಲ್ ಕಂಡು ಬರ್ತಾ ಇದೆ. ಆಟೋ ಗ್ಯಾಸ್ಗಾಗಿ ಸುಮಾರು 3 ಕಿಲೋಮೀಟರ್ ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಕೊಡಿ ಅಂತ ಗೋಗರಿತಾ ಇದ್ದಾರೆ ಆಟೋ ಚಾಲಕರು. ಕುಟುಂಬ ನಡೆಸೋದು ಕಷ್ಟ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾವು ನೋಡ್ತಾ ಇದ್ವಿ, ಎಷ್ಟೋ ಆಟೋ ಚಾಲಕರು ವಯಸ್ಸಾದವರು ಕೂಡ ಇದ್ದಾರೆ. ಇಷ್ಟು ವರ್ಷ ಆಟೋ ಓಡಿಸ್ಕೊಂಡು ಕಳೆದ್ಬಿಟ್ಟಿದ್ದೀವಿ, ಈಗ ಮೂಟೆ ಹೊತ್ತಕ್ಕಾಗುತ್ತಾ ಅಂತ ಪ್ರಶ್ನೆ ಮಾಡ್ತಾ ಇದ್ರು. ಈ ಕುರಿತಂತೆ ನಮ್ಮ ಪ್ರತಿನಿಧಿ ಸುನಿಲ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಸುನಿಲ್, ನಾವು ಗಮನಿಸ್ತಾ ಇದ್ದೀವಿ, ಪ್ರತಿಯೊಂದು ಭಾಗದಲ್ಲೂ ಕೂಡ ಆಟೋಗಳು ಸಾಲುಗಟ್ಟಿ ನಿಂತಿರುವಂತಹ ದೃಶ್ಯಗಳು, ಆಟೋ ಚಾಲಕರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂತದನ್ನ ನಾವು ನೋಡ್ತಾ ಇದ್ದೀವಿ. ನೀವು ಸದ್ಯ ಎಲ್ಲಿದ್ದೀರಾ? ಯಾವ ರೀತಿ ಪರಿಸ್ಥಿತಿ ಕಂಡು ಬರ್ತಾ ಇದೆ ಸುನಿಲ್? ಮಧು ನಾಗರಾಜ್, ಪ್ರಮುಖವಾಗಿ ಆಟೋ ಗ್ಯಾಸ್ ಗಂಟೆಗೂ ಕೂಡ ಅಭಾವ ಜಾಸ್ತಿ ಆಗ್ತಾ ಇದೆ. ಈಗಾಗಲೇ ಸಾಕಷ್ಟು ಬಂಕ್ಗಳಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋ ಚಾಲಕರು ಆಟೋ ಗ್ಯಾಸ್ಗಾಗಿ ಕ್ಯೂ ನಿಂತು ಪರದಾಡುವಂಥ ಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ ಮಾಗಡಿ ರಸ್ತೆ ಟೋಲ್ ಬಳಿ ಇರುವಂಥ ಆಟೋ ಗ್ಯಾಸ್ ಹತ್ರ ಇದ್ದೀನಿ. ನೀವು ದೃಶ್ಯದಲ್ಲಿ ನೋಡ್ತಾ ಹೋದರೆ ಒಂದು ರೀತಿ ಕಣ್ಣು ಹಾಯಿದಷ್ಟೆಲ್ಲವೂ ಕೂಡ ಈಗಾಗಲೇ ಕ್ಯೂ ಅಲ್ಲಿರೋ ಆಟೋಗಳು ಕಾಣ್ತಾ ಇದೆ. ಸುಮಾರು 3 ಕಿಲೋಮೀಟರ್ ದೂರದಷ್ಟು ಆಟೋಗಳ ಕ್ಯೂ ಕಾಣಿಸ್ತಾ ಇದೆ. ಬೆಳಗ್ಗಿನಿಂದಲೂ ಕೂಡ ಕ್ಯೂ ನಿಂತ್ಕೊಂಡಿದ್ದಾರೆ, ಆದರೆ ಗ್ಯಾಸ್ ಮಾತ್ರ ಸಿಗ್ತಾ ಇಲ್ಲ ಅಂತೇಳಿ ಪರದಾಡುವಂಥ ಸ್ಥಿತಿ ಕೂಡ ನಿರ್ಮಾಣವಾಗಿದೆ. ಸುಮಾರು 800ರಿಂದ 1000ಕ್ಕೂ ಹೆಚ್ಚು ಆಟೋಗಳು ಕ್ಯೂನಲ್ಲಿರುವಂಥ ದೃಶ್ಯಗಳು ನೀವು ಕಂಡು ಬರ್ತಾ ಇದೆ. ನೀವು ಕಣ್ಣು ಹಾಯಿಸಿದಷ್ಟು ದೂರವೂ ಕೂಡ ಆಟೋಗಳ ಕ್ಯೂ ಕಾಣ್ತಾ ಇದೆ. ಸರತಿ ಸಾಲಲ್ಲಿ ನಿಂತ್ಕೊಂಡು ಗ್ಯಾಸ್ಗಾಗಿ ಕಾಯ್ತಾ ಇರುವಂಥ ದೃಶ್ಯಗಳು ಕೂಡ ಕಂಡು ಬರ್ತಾ ಇದೆ. ಬಹುತೇಕ ಗ್ಯಾಸ್ ಬಂಕ್ಗಳ ಸುತ್ತಮುತ್ತ ಇದೇ ರೀತಿಯಾದ ಪರಿಸ್ಥಿತಿ ಕಂಡು ಬರ್ತಾ ಇದೆ. ಆಟೋ ಚಾಲಕರು ಗಂಟೆಗಟ್ಟಲೆ ಗ್ಯಾಸ್ಗಾಗಿ ನಿಂತ್ಕೊಂಡು ಕಾಯುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಯಾಕೆಂದರೆ ಪ್ರಮುಖವಾಗಿ ಅಸಂಖ್ಯಾತ ಆಟೋ ಚಾಲಕರು ಈ ಒಂದು ಆಟೋ ಉದ್ಯಮದ ಮೇಲೆ ಡಿಪೆಂಡ್ ಆಗಿರ್ತಾರೆ, ಜೀವನವನ್ನು ನಡೆಸ್ತಾ ಇರ್ತಾರೆ. ಈಗ ಜೀವನ ನಡೆಸಲಿಕ್ಕೆ ಬಾಡಿಗೆಗಳು ಸಿಗ್ತಾ ಇದೆ, ಆದರೆ ಬದಲಾದ ಸನ್ನಿವೇಶದಲ್ಲಿ ಗ್ಯಾಸ್ ಸಿಗ್ತಾ ಇಲ್ಲ, ಅದಕ್ಕೆ ಕ್ಯೂ ನಿಲ್ಲುವಂಥ ಪರಿಸ್ಥಿತಿ ಉಂಟಾಗಿದೆ. ಸಾಕಷ್ಟು ಪರದಾಡುವಂಥ ಸ್ಥಿತಿ ದೊಡ್ಡ ಮಟ್ಟದಲ್ಲಿ ನಿರ್ಮಾಣವಾಗಿದೆ. ಆಟೋ ಚಾಲಕರಿದ ನೀವು ಆಗ್ಲೇ ಒಬ್ರು ಹಿರಿಯರ ಆಟೋ ಚಾಲಕರು ಅವ್ರು ನಾನು ಮಾತಾಡಿಸ್ತಾ ಹೋಗ್ತೀನಿ. ಸರ್, ಎಷ್ಟು ಸಮಸ್ಯೆ ಆಗ್ತಾ ಇದೆ? ಗ್ಯಾಸ್ ಎಲ್ಲಿ ಸಿಕ್ಕಿಲ್ಲ ಸರ್. ಮೇಲೆ ಫುಲ್ ಬೆಂಗಳೂರು ರಾಜನಗರ, ಬಸವೇಶ್ವರ ನಗರ ಎಲ್ಲಿ ಗ್ಯಾಸ್ ಇಲ್ಲ. ನಾವು ಗ್ಯಾಸ್ ಹಾಕಿ 3 ಅವರ್ ಆಯಿತು, 12 ಗಂಟೆ ಹಾಕಿದ್ವಿ, 3:05 ಊಟ ಮಾಡಿಲ್ಲ, ಏನು ಮಾಡಿಲ್ಲ. ಮಧು ನಾಗರಾಜ್, ಇದು ಆಟೋ ಚಾಲಕರ ಮಾತು. ನೀವು ಕಣ್ಣಾಯ್ದಷ್ಟು ಕೂಡ ಆಟೋಗಳ ಕ್ಯೂ ಕಾಣ್ತಾ ಇದೆ. ಸುಮಾರು 3 ಕಿಲೋಮೀಟರ್ ನಿಂತ್ಕೊಂಡು ಆಟೋ ಚಾಲಕರು ಬೆಳಗ್ಗೆ ಸುಮಾರು ಹೊತ್ತಿಂದ ಕಾಯ್ತಾ ಇದ್ದಾರೆ, ಆದರೂ ಕೂಡ ಗ್ಯಾಸ್ ಸಿಗ್ತಾ ಇಲ್ಲ. ಹಾಗಾಗಿ ಒಂದು ಗಂಟೆಗೂ ಕೂಡ ಈಗ ಆಟೋ ಗ್ಯಾಸ್ನ ಅಭಾವ ಕೂಡ ಹೆಚ್ಚಾಗ್ತಾ ಇರುವಂಥದ್ದು. ಮಧು ನಾಗರಾಜ್. ಓಕೆ ಸುನಿಲ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.